ಲೋಕಾಯುಕ್ತ ಅಧಿಕಾರಿಗಳಂದ್ರೆ ಆ ಸರ್ಕಾರಿ ಅಧಿಕಾರಿಗಳಿಗೆ ಭಯ ಇದ್ದೇ ಇರುತ್ತೆ. ಯಾಕಂದ್ರೆ ಎಲ್ಲಿ ನಾವು ಮಾಡುವಂತ ಕೆಲಸವನ್ನ ಇವರು ಹಿಡಿದು ಹಾಕ್ತಾರೆ ಅಥವಾ ಟ್ರ್ಯಾಪ್ ಮಾಡ್ತಾರೆ, ರೈಡ್ ಮಾಡ್ತಾರೆ, ನಮಗೆ ನೋಟಿಸ್ ಕಳಿಸ್ತಾರೆ ಅಂತ ಹೇಳಿ ಅವರೆಲ್ಲರಿಗೂ ಕೂಡ ಸರ್ಕಾರಿ ಅಧಿಕಾರಿಗಳಿಗೆ ಭಯ ಇದ್ದೇ ಇರತ್ತೆ. ಇದನ್ನೇ ಎನ್ಕ್ಯಾಶ್ ಮಾಡ್ಕೊಂಡಿರುವಂತಹ ಕೆಲ ಕಿರಾತಕರೇನಿದ್ದಾರೆ ಅವರು ಲೋಕಾಯುಕ್ತ ಅಧಿಕಾರಿಗಳ ಸೋಗಿನಲ್ಲಿ ಜೊತೆಗೆ ಲೋಕಾಯುಕ್ತರಾಗಿರುವಂತಹ BS ಪಾಟೀಲ್ ಮತ್ತೆ ಉಪ ಲೋಕಾಯುಕ್ತರಾಗಿರುವಂತಹ ಫಣೀಂದ್ರ ಅವರ ಹೆಸರಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಕರೆ ಮಾಡೋದಕ್ಕೆ ಈಗಾಗಲೇ ಶುರು ಮಾಡಿದರೆ. ಒನ್ ಆಫ್ ದ ನ್ಯೂ ಮೋಡಸ್ ಅಂತಾನೆ ಹೇಳ್ಬೋದು, ಹೊಸ ತಂತ್ರ ಅಂತಾನೆ ಹೇಳ್ಬೋದು ಇದು. ಯಾಕಂತಂದ್ರೆ ಅವರು ಲೋಕಾಯುಕ್ತ ಅಧಿಕಾರಿಗಳಂತ ರೀತಿಯಲ್ಲಿ ಕರೆ ಮಾಡಿ ಆ ನಂತರ ಅವರ ಕಡೆಯಿಂದ ಹಣವನ್ನ ಹಾಕ್ಸ್ಕೊಳ್ಳುವಂಥದ್ದು, ನಿಮ್ಮ ಮೇಲೆ ರೈಡ್ ಮಾಡ್ತೀವಿ, ನಿಮ್ಮನ್ನ ಟ್ರ್ಯಾಪ್ ಮಾಡ್ತೀವಿ, ನಿಮ್ಮ ಮೇಲೆ ಈ ರೀತಿಯಂತ ಕಂಪ್ಲೇಂಟ್ಸ್ ಬಂದಿದೆ ಅಂತ ಹೇಳಿ ಅವ್ರಿಗೂ ಕೂಡ ಇದೇ ರೀತಿಯಾಗಿ ಹೆದರಿಸೋಕೆ ಕೂಡ ಈಗಾಗಲೇ ಹೊಸ ಮೋಡಸ್ ಅನ್ನು ಕೂಡ ಈಗಾಗಲೇ ಶುರು ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಇತ್ತೀಚೆಗೆ BBMPಯ AEE ಆಗಿರುವಂತಹ ಏನೋ ವ್ಯಕ್ತಿಯವರವರಿಗೆ ಇದೇ ಲೋಕಾಯುಕ್ತ BS ಪಾಟೀಲ್ ಮತ್ತೆ ಉಪ ಲೋಕಾಯುಕ್ತ ಆಗಿರುವಂತಹ ಫಣೀಂದ್ರ ಅವರ ಹೆಸರನ್ನ ಹೇಳ್ಕೊಂಡು ಕರೆ ಮಾಡಿದ್ದಾರೆ. ಕರೆ ಮಾಡಿ ಆ ನಂತರ ನೀವು ಈ ರೀತಿಯಾಗಿ ಏನೋ ಹಣವನ್ನ ಇಸ್ಕೊಳ್ತಿದ್ದೀರಾ, ನಿಮ್ಮ ಮೇಲೆ ಆರೋಪ ಬಂದಿದೆ, ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ, ನಿಮ್ಮ ಮೇಲೆ ಟ್ರ್ಯಾಪ್ ಮಾಡ್ತೀವಿ, ನಿಮ್ಮ ಮೇಲೆ ರೈಡ್ ಮಾಡ್ತೀವಿ ಅಂತ ಹೇಳಿ ಅವರನ್ನ ಹೆದರಿಸಿ ನೀವೀಗ ಹಣ ಕೊಟ್ಟಿಲ್ಲ ಅಂದ್ರೆ ಈ ರೀತಿಯಾಗಿ ನಿಮ್ಮ ಮೇಲೆ ಕ್ರಮವನ್ನ ತಗೋಬೇಕಾಗತ್ತೆ ಅಂತ ಹೇಳ್ತಾರೆ. ಅದು ಕೂಡ ಎಷ್ಟು ಪಕ್ಕ ಆಗಿದೆ ಅಂದ್ರೆ ಈ ಒಬ್ರು ಕಿರಾತಕರ ವಿಚಾರ ಅಂತಂದ್ರೆ, ಯಾಕಂದ್ರೆ ಅಲ್ಲಿ ಲೋಕಾಯುಕ್ತದವರಿಗೆ ಕರೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಆ ನಂಬರ್ ಟ್ರೂ ಕಾಲರ್ ಅಲ್ಲಿ ಚೆಕ್ ಮಾಡಿದ್ರು ಕೂಡ ಅಲ್ಲಿ ಲೋಕಾಯುಕ್ತರೇ ಕಾಲ್ ಮಾಡಿದ್ದಾರೆ, BS ಪಾಟೀಲ್ ಅವರೇ ಮಾಡಿದ್ದಾರೆ, ಉಪ ಲೋಕಾಯುಕ್ತರಾಗಿರುವಂತಹ ಫಣೀಂದ್ರ ಅವರೇ ಮಾಡಿದ್ದಾರೆ ಅಂತಾನು ಕೂಡ ಈಗಾಗಲೇ ಟ್ರೂ ಕಾಲರ್ ಅಲ್ಲಿ ಕೂಡ ಬರೋ ರೀತಿಯಲ್ಲಿ ಕೂಡ ಈಗಾಗಲೇ ಟೆಕ್ನಾಲಜಿಯನ್ನ ಇವರು ಉಪಯೋಗವನ್ನ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಆ ಒಂದು ವಿಚಾರ AEE ಗೊತ್ತಾಗತ್ತೆ, ಇದೆಲ್ಲೋ ಒಂದ್ ಕಡೆ ಫೇಕ್ ಅನ್ನಿಸ್ತಿದ್ಯಲ್ಲ ಅಂತ ಹೇಳಿ ತಕ್ಷಣ ಲೋಕಾಯುಕ್ತ ಕಚೇರಿ ಕರೆ ಮಾಡ್ತಾರೆ, ಮಾಹಿತಿ ತಗೊಳ್ತಾರೆ, ಯಾವುದೇ ರೀತಿ ಕರೆ ಬಂದಿರೋದಿಲ್ಲ. ಈ ರೀತಿಯಾಗಿ ಎಲ್ಲೋ ಒಂದ್ ಕಡೆ ಫೇಕ್ ಆಗಿರ್ಬೋದು ಅಂತ ಅನ್ಕೊಂಡು ಮತ್ತೆ ಇನ್ನಿಷ್ಟು ಅಧಿಕಾರಿಗಳ ಜೊತೆ ವಿಚಾರಿಸ್ತಾರೆ. ಆಗ ಗೊತ್ತಾಗತ್ತೆ ಇದೊಂದು ರ್ಯಾಂಡಮ್ ಫೇಕ್ ಕರೆ ಅಂತ ಹೇಳಿ. ಸೊ ಆಗ ತಕ್ಷಣ ಎಚ್ಚೆತ್ಕೊಂಡು ಆನಂತರ ವಿಧಾನಸೌಧ ಪೊಲೀಸ್ ಠಾಣೆಗೂ ಕೂಡ ಈಗಾಗಲೇ ದೂರನ್ನು ಕೂಡ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಈಗಾಗಲೇ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಯಾವ ನಂಬರ್ ಇಂದ ಕರೆ ಬಂತು, ಎಷ್ಟೊತ್ತಿಗೆ ಕರೆ ಬಂತು, ಕಾಲ್ ರೆಕಾರ್ಡಿಂಗ್ಸ್ ಏನಾರು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಗೆ ಮುಂದಾಗಿದ್ದಾರೆ. ಇನ್ನು CDR ಹಾಕಿರುವಂತ ಪೊಲೀಸರು ಕೂಡ ಗೊತ್ತಾಗಿರುವಂತದ್ದು ಆಂಧ್ರ ಕಡೆಯಿಂದ ಈ ಒಂದು ಕರೆ ಬಂದಿದೆ ಲೋಕಾಯುಕ್ತ ಅಂತ ಹೇಳಿ ಹೇಳ್ಕೊಂಡು ಮೋಸ ಮಾಡೋದಕ್ಕೆ ಅಂತಾನೆ ಒಂದು ಜಾಲ ಇದೆ ಅಂತ ಕೂಡ ಈಗಾಗಲೇ ಪೊಲೀಸರು ಕೂಡ ಅಂದಾಜಿಸಿದ್ದಾರೆ. ಇನ್ನು ಆರೋಪಿಗಳನ್ನ ಅರೆಸ್ಟ್ ಮಾಡಿಲ್ಲ, ಆದ್ರೆ ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಒಟ್ಟಿನಲ್ಲಿ ಆಂಧ್ರ ಮೂಲದಿಂದ ಈ ಒಂದು ಕರೆ ಬಂದಿದೆ ಅನ್ನೋದು ಕೂಡ ಈಗ ಪೊಲೀಸ್ ಸ್ಪಷ್ಟವಾಗಿರುವಂತದ್ದು. ಒಟ್ಟಿನಲ್ಲಿ ಈ ರೀತಿಯಾದಂತ ರ್ಯಾಂಡಮ್ಸ್ ಕರೆ ನಿಮ್ಗೂ ಕೂಡ ಸರ್ಕಾರಿ ಅಧಿಕಾರಿಗಳಾಗಿದ್ರೆ ನಿಮ್ಗೂ ಕೂಡ ಬರ್ಬೋದು. ಸೊ ಹೀಗಾಗಿ ನೀವು ಸಹ ಹುಷಾರಾಗಿರೋದು ಒಳ್ಳೆಯದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.